ಅಲ್ಲೋ ಅಧ್ಯಕ್ಷನ ಒಂದು 4 ಲೈನ್ ಹಾಡ್ಲ್ಯಾ. ಅಣ್ಣ ಅಂದಳಲ್ಲೋ ನನ್ನ ಕೊಂದೌಗದಳಲ್ಲೋ, ಏ ಅಣ್ಣ ಅಂದಳಲ್ಲೋ ನನ್ನ ಕೊಂದೌಗದಳಲ್ಲೋ, ಕನಸ ಕಂಡ ಜೀವ ಹುಡುಗ ಮರ್ಗ ಕತ್ಯಾನಲ್ಲೋ, ಕನಸ ಕಂಡ ಜೀವ ಅಣ್ಣ ಮರ್ಗ ಕತ್ತನಲ್ಲೋ, ಅಣ್ಣ ಅಂದಳಲ್ಲೋ ಅವನ ಕೊಂದೌಗದಳಲ್ಲೋ. ಥ್ಯಾಂಕ್ ಯು ಧನ್ಯವಾದಗಳು. ಗುತ್ತುಗೌಡ ಅಲ್ಲ, ಹಾ ಯಾವುದೇ ಗುತ್ತುಗೌಡ ಹರ್ನಾಳ್ ಅವರು ಯಾವುದೇ ಗೀತನ ಹಾಡಿರು ಕೂಡ ತಮ್ಮ ಮನರಂಜನೆಗೋಸ್ಕರ ಮಾತ್ರ ಯಾರು ಕೂಡ ಅನ್ಯತೆ ಭಾವಿಸಬಾರದು. ಗುತ್ತುಗೌಡ ಹರ್ನಾಳ್ ಪೆಪ್ಸಿ ಅವರು 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು. ಹಾ ಈಗ ಕೃಷ್ಣ ನಾನು ಎಷ್ಟು ಹೇಳಿದರು, ಒಂದ ನಿಮಿಷ ಎಲ್ಲರೂ ಹೇಳ್ಬೇಕಾ, ಎಲ್ಲರೂ ಹಾಡ್ತೀರಾ? ಶಿವನಗೌಡ ಧೌಳ್ಗಿ ಅವರು 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ನಿಮ್ಗೆ ಒಳ್ಳೆ ಹುಡುಗಿ. ಎಷ್ಟು ಹೇಳಿದರು, ಈ ಕಾಡಿ ಆ ಕಾಡಿ ಅಂತ ಫುಲ್ ಆವಾಜ್ ಐತಿ. ಎಷ್ಟು ಹೇಳಿದರು ಬಿಟ್ಟ ಹೋಗುವಾಗ, ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರ್ತಿ, ಹೊಂಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರ್ತಿ. ಆಗೀತನ ಹಾಡ್ತೀವಿ ನಮ್ ಜೋಡಿ, ನೀವು ಹಾಡ್ತಿರಲ್ಲ. ನಮ್ಮ ಅಸ್ಲಾಂ ಮುಲ್ಲಾರ ಅಪೇಕ್ಷೆ ಮೇರೆಗೆ 500 ರೂಪಾಯಿ. ಎಲ್ಲಿರೋರು? ಹಾ ಓಕೆ, ಹಂಗಲ್ಲದ ನೀ ಬಾಬಾ ಅಂತ ಇನ್ನೊಮ್ಮೆ ಮಾಂತೇಶ್ ಮಲಗಾನ್ ಹಾಗೂ ಯರಗಟ್ಟಿ ಪೊಲೀಸರು ಎಲ್ಲಿಯವ್ರು ಗೊತ್ತೈತಲ್ಲ ತೃಪ್ತಿ, ಎಲ್ಲಿಯವ್ರು ಹೇಳು? ಅಲ್ಲ, ಕೋಲಾರದವರು. ಅವರು ಕೂಡ 101 ರೂಪಾಯಿ ಕಲಾ ಕಾಣಿಕೆ ಕೊಡ್ತಾರೆ. ಮಾಂತೇಶ್ ಮಲಗಾನ್ ಹಾಗೂ ಯರಗಟ್ಟಿ ಪೊಲೀಸರು ಅವರಿಗೆ ತುಂಬಾ ಆಭಾರಿತನೆ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ಸೈಪಣ್ಣ, ಹಲೋ 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 ವಿರುಜಮಖಂಡಿ, ಹಲೋ ಹಲೋ ಹಲೋ. ಹಾ ಈಗ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಗೀತನ ಕೇಳಿ ಏನಾಯ್ತನ? ನಾನೇ ಹಾಡ್ತೇನೆ, ಒಟ್ಟ ತಲೆ ಕೆಡಿಸಬೇಡ್ರಿ, ನಾನೇ ಹಾಡ್ತೇನೆ. ಹಲೋ ಹಲೋ ಹಲೋ. ಯಾಕ ನಾ ಗಾವ್ ಕಾಣಂಗಿಲ್ಲ ನಿನಗ? ಹಾ ಹಾ ನಾ ಹಾಡೇ ಹೋಗ್ತೀನಂತ. ಚಾಲು ಚಾಲು ಬನಹಟ್ಟಿ ಊರ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫೋನ್ ಪೇ ಮಾಡಪ್ಪ, ಸ್ಕ್ಯಾನರ್ ಕೊಡ್ತಾಳಕಿ. ಥ್ಯಾಂಕ್ ಯು. ನಿಮ್ಮ ಅಭಿಮಾನ ಪ್ರೀತಿ ಯಾವತ್ತು ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನಮ್ಮ ತೃಪ್ತಿ ಅನ್ಕೆಯವರು ಒಂದು ಗೀತೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ಅಂತ ಹೇಳ್ತಾ, ಇದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಉತ್ತರ ಕರ್ನಾಟಕ ಹೆಸರಾದ ವಾದ್ಯಗೋಷ್ಠಿ ಯೂಟ್ಯೂಬ್ ಖ್ಯಾತಿ ಪಡೆದಿರುವಂತಹ ಕಲಾ ಸಿಂಚನ ಮೆಲೋಡಿ ತಂಡ ವತಿಯಿಂದ ಅದ್ಧೂರಿದ ಹಾಸ್ಯ ಸಮಂಜರಿ ಕಾರ್ಯಕ್ರಮ. ಯೂಟ್ಯೂಬ್ಗಳಲ್ಲಿ ತಮ್ಮದೇ ಅಂತ ಛಾಪನ್ನು ಮೂಡಿಸಿರುವಂತಹ ಒಂದು ಕಲಾ ತಂಡ, ನಮ್ಮಂತಹ ಹಲವಾರು ಕಲಾವಿದರಿಗೆ ಹರಿಸಿ ಬೆಳೆಸಿರುವಂತಹ ಏಕೈಕ ಕರ್ನಾಟಕದ ತಂಡ ಅಂತಂದ್ರೆ ನಮ್ಮ ಕಲಾ ಸಿಂಚನ ತಂಡದಿಂದ ಅದ್ಧೂರಿದ ಕಾರ್ಯಕ್ರಮ. ಈಗ ನೇರವಾಗಿ ನಮ್ಮ ತೃಪ್ತಿ ಎನ್ಕೆ ಅವರು ದುರ್ಗಿ ಗೀತನ ತೆಗೆದುಕೊಂಡು ಬರ್ತಾರೆ. ತಾವು ಕೂಡ ಕೇಳಿ. ಪರಮಗೌಡ ನಾಗರಳ್ಳಿ ಅವರು 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಅದೇ ರೀತಿಯಾಗಿ ಪಂಚಾಯತಿ ಪರಮೇಶಿ ಅವರು ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ನಾಗರೆಡ್ಡಿ, ಪರಮಗೌಡ ನಾಗರೆಡ್ಡಿ ಅವರು 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. 200 ರೂಪಾಯಿ ಅಲ್ಲ, 2,000 ರೂಪಾಯಿ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಲೋ ಹಲೋ ಅಕ್ಕಿ ಹರಕೋತಾಳು ನಿಮ್ಮ ಅಂಗೀನ. ಈ ಸಾಂಗ್ನಾಗ ಏನ್ತೇವ್ ಹುಡುಗರ ನಿಮಗ? ಹುಡುಗರ ಈ ಗಾಡಿ ನಮ್ಮ ಹುಡುಗರು ಇಲ್ಲಿ ಹುರುಪನ್ಯಾಗ ಅದಾರ. ಈ ಅಣ್ಣತಮ್ಮಗಳ ಈ ಹಾಡಿನಾಗ ಏನಿರ್ತೈತಿ ನಿಮ್ಗೆ ಸಿಕ್ಕಂಗ ಡ್ಯಾನ್ಸ್ ಮಾಡಿದ್ರಿ? ಎಲ್ಲ ತಿಳಿತಾ? ಏನೇನು ತಿಳಿತು? ಹಾ, ಅಪೇಕ್ಷೆ ಬರಿಗೆ ಎಲ್ಲ ಗಿದ್ಕೊಂಡು ಹಾಡನು. ಈ ಹಾಡಿನಾಗ ಇರೋದು ಅರ್ಥ ಅಂತ, ಹುಡುಗಿಯರು ಬೆಣ್ಣ ಹತ್ತಿರ ಅಳಗಾಲಾಗಿ ಹೋಗ್ತೀರಿ, ತಂದೆ ತಾಯಿ ಬೆಣ್ಣ ಹತ್ತಿರ ಜೀವನ ರೂಪಿಸ್ಕೋತೀರಿ. ಹಾ, ನೋಡ್ಕೊರ್ರೋ ತಂದೆ ತಾಯಿನ, ಇಲ್ಲಂದ್ರ ಆಗಿ ಹರಿಗೋತಾಳು ನಿಮ್ಮ ಅಂಗಿನ. ಸಾಂಗ್ ಇಷ್ಟ ಆಗಿತ್ತಿಲ್ರಿ? ಇಷ್ಟ ಆಗಿದ್ರೆ ಬರ್ಲಿ ಜೋರದ ಚಪ್ಪಾಳೆ.
ಹಾಗೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಆ ಗೀತನ ಕೂಡ ಅಪೇಕ್ಷೆ ಕೇಳತ್ತಾರ. ತದನಂತರ ಗೀತನ ಕೂಡ ತೊಂಬರ್ಣ. ಓಕೆ, ಈಗ ಈ ಪುಟ್ಟ ಕಲಾವಿದನ ಕಲೆ ನೋಡಿ ಮೈಬೂಸಾ ವಾಲಿಕರ್ ಅವರು ಇವರು 200 ರೂಪಾಯಿ ಒಂದು ಕಲಾಕಾಣಿಕೆ ಕೊಟ್ಟಿರ್ತಾರೆ. ಆ ಮಾನ್ಯರಿಗೆ ತುಂಬಾ ಧನ್ಯವಾದಗಳು ಹೇಳುತ್ತಾ ತಾಯಿಂದರಿಗೋಸ್ಕರ ಒಂದು ತಾಯಿ ಗೀತೆನ ತೊಗೊಂಬರ್ತಾ ಇದ್ರೆ ಕೃಷ್ಣ ಗದಗ ಅವರು ಆ ನೀನು ಗೀತೆನ 2 ತಾಸು ಬಿಟ್ಟು ಕಾರ್ಯಕ್ರಮ ಬಿಟ್ಟು ಬಂದ್ರೆ ಯಾರು ಕೊಡ್ತಾರಂತ ಕೇಳಿಲ್ಲ. ಆ ಗೀತೆನ ತೊಗೊಂಬರ್ತಾ ಇದ್ರೆ ತಾವೆಲ್ಲರೂ ಶಾಂತ ರೀತಿಯಿಂದ ವರ್ತಿಸಬೇಕು. ತದನಂತರ ತಾವು ಅಪೇಕ್ಷೆ ಪಡುವ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಆ ಗೀತೆನ ಕೂಡ ತೊಂಬರೋಣ. ಇದೊಂದು ಗೀತೆ ತಾಯಂದ್ರಿಗೋಸ್ಕರ ಮಾತ್ರ. ತಾವು ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಬೇಕು. ಒಟ್ಟು ಕೂತು ನೋಡಬೇಕು. ಇಷ್ಟೇ ನಮ್ಮ ವಿನಂತಿ. ಅಣ್ಣಾಜಿ ಕಂಟಿನ್ಯೂ ಜಾನಪದ ಕೆಲವೊಂದು ಅವಾಯ್ಡ್ ಮಾಡಿ ಕೆಲವೊಂದು ಗೀತೆಗಳನ್ನು ಹಾಡಂತ ಹೇಳಿದ್ದಾರೆ. ದಯವಿಟ್ಟು ಒಬ್ಬನ ಜೋಡಿ ಆಡ್ಬೇಕ ಬಲಬಾ ಅಂತಾದ ರಾಗ ಸಿಕ್ಕವ್ರ ಜೋಡಿ ನೋಡ್ಬಾರ್ದ ಲಾಭ. ಸಾಂಗ್ ಇಷ್ಟ ಆಗೈತೇನ್ರಿ? ಇಷ್ಟ ಆಗಿದ್ರೆ ಬರ್ಲಿ ಜೋರದ ಚಪ್ಪಾಳೆ. ಥ್ಯಾಂಕ್ ಯು ಈ ಗೀತೆ ನಮ್ಮ ತಾಯಂದಿರು ಊರಾಗೆ ನಮ್ಮ ಹೆಣ್ಮಕ್ಳು ಯಾಕೆ ಢಲ್ಲದಿರಿ? ಒಂದ್ಸಲ ರೊಟ್ಟಿ ತಟ್ಟದಂಗ್ ತಟ್ರ ನೋಡೋಣ, ಹೆಂಗ್ ತಡ್ತೀರಿ? ಅಪ್ಪಿ ಮೊದಲು ನಿನಗೆ ರೊಟ್ಟಿ ತಾಟಕ್ ಬರುತ್ತೇನು? ನಂಗೆಲ್ಲ ಬರುತ್ತಪ್ಪ. ನಾ ಹೊಲ್ದಾಗ ಸದಿ ತೆಗಿತೀನಿ, ರೊಟ್ಟಿ ಮಾಡ್ತೀನಿ, ಬಟ್ಟೆ ಒಗಿತೀನಿ, ಮುಸ್ರಿ ತೆಗ್ತೀನಿ, ಎಲ್ಲ ಮಾಡ್ತೀವಿ. ಹೌದಿಲ್ಲಕ್ಕ? ಅಪ್ಪಿ ರೊಟ್ಟಿ ಮಾಡ್ಬೇಕಾದ್ರೆ ರೊಟ್ಟಿಗೆ ನೀರು ಎಷ್ಟು ಸರ ಗೊತ್ತೈತೆ ನಿನಗೆ? ಹಾ, ನೀರ್ ಹಾಕ್ತಾರ, ನೀರ್ ಹಾಕಲ್ಸ್ತಾರ. ಮತ್ತೆ ಎಷ್ಟು ನೀರು ಹಾಕ್ತಾರ ಅದಕ್ಕೆ? ಅದು ಎಷ್ಟು? ಒಂದು ಗ್ಲಾಸ್. ಬಾ ಇಲ್ವಾ, ಒಂದು ರೊಟ್ಟಿಗೆ ಒಂದು ಗ್ಲಾಸ್ ನೀರು ಹಾಕ್ತ್ಯಾ? ಅಕ್ಕ ಹೇಳಕ್ಕ, ಇಲ್ಲಾಂದ್ರೆ ಅಸಹ್ಯ ಮಾಡ್ತಾವ ನೋಡು. ನೀ ಸುಮ್ ಕೂತ್ರೆ ಒಂದ್ಸಲ ಜೋರಿಗೆ ಚಪ್ಪಾಳೆ ಕೊಡ್ಬೇಕು. ನಿಮ್ ಹುಡುಗರು ಅಜಯ್ ಹೊಸಮನಿಯವ್ರಿಗೂ ಲಕ್ಷ್ಮೀ ಬಿಜಾಪುರವ್ರಿಗೆ ಅಜಯ್ ಹೊಸಮನಿ 201 ರೂಪಾಯಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ತುಂಬಾ ಧನ್ಯವಾದಗಳು. ಇದುವರೆಗೆ ಜಾನಪದ ಅಜಯ್ ಅಂದ್ರೆ ಯಾರು? ನಿನಗೆ ಯಾಕೆ ಬೇಕು? ರೊಕ್ಕ ಸಿಕ್ಕಲ್ಲ, ಹೋಗು. ಅಲ್ಲ, ದೊಡ್ಡ ಮನಸ್ಸು ಮಾಡಿ ಕೊಟ್ಟಾರಲ್ಲ, ಅದಕ್ಕೆ ಥ್ಯಾಂಕ್ ಯು. ಅವ್ರಿಗೆ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ಇದುವರೆಗೆ ಜಾನಪದ ಎಲ್ಲಾದವರು ಒಂದು ಕ್ಲಾಸಿಕಲ್ ಗೀತೆದ ಮುಂದೆ ಪ್ರಸ್ತುತಪಡಿಸ್ತೀವಿ. ತಾವೆಲ್ಲರೂ ಕೂಡ ಕೇಳಿ ಟ್ರ್ಯಾಕ್ಸ್. ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ಬರಲಿ ಒಂದು ಪ್ರೀತಿಯ ಜೋರದ ಚಪ್ಪಾಳೆ. ಒಂದು 5 ನಿಮಿಷ ಅಣ್ಣ. ನಾ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ವೀರೋಣ್ಣ ಸಂಗಟ ಕರ್ಕೊಂಡು ಹಾಡ್ತಾರಿಲ್ಲಪ್ಪ ಅಂತೇಳಿ ಅಂಜ್ಕೊಂತ ಬರಾಕತ್ತಿದ್ದೆ. ಬಟ್ ನೋಡಕ್ಕೆ ಯಾರಿಗೂ ಮುಖ ಅಳತಿ ಮಾಡಬೇಡ್ರಿ. ಖಂಡಿತ ಹೇಳ್ತೀನಿ ರೀ, ಅಣ್ಣನ ಮಗು ಅಂತ ಮನಸ್ಸು. ಯಾಕಂದ್ರೆ ನಾನು ಅಂಜಾಕತ್ತಿದ್ರಿ ಸರ್, ರಿಯಲ್ ಆಗಿ ಹೇಳ್ಬೇಕಂದ್ರೆ ಕರ್ಕೊಂಡು ಹಾಡ್ತಾರಿಲ್ಲೋ ಅಂತೇಳಿ. ಅಣ್ಣ ಹಂಗೆ ಬರ್ನ ಕರ್ಕೊಂಡು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೊಂದು ಕಮಿಟಿ ಅವರ ಅಪೇಕ್ಷೆ ಗೀತೆ ಆದ ತಾವು ಅಪೇಕ್ಷೆ ಬರೋ ಎಲ್ಲ ಗೀತೆಗಳು ಕೂಡ ತೊಗೊಂಡ್ಬರೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ತಂಡದ ಗಾಯಕಿಯಿಂದ ಒಂದು ಗೀತೆ ಇರ್ತೈತಿ. ಅಪೇಕ್ಷೆ ಗೀತೆ ಯಾವ್ದಪ್ಪ ಅಂದ್ರ ಯಾವ್ದು? ದೋಸ್ತಿ ಅಂದರೆ ಹೆಂಗಿರ್ಬೇಕ, ಊರ ಮಂದಿ ಗೊತ್ತಿರಬೇಕ. ಒಬ್ಬನೇ ಹೋದರೆ ಇನ್ನೊಬ್ಬೆಲ್ಲಿ ಅಂತ ಜನ ಕೇಳಿರ್ಬೇಕ. ನಾವು ಹೊಂಟ್ರ ಜೋಡಿಲಿ ಊರಾಗ ಆಗದವರು ಉರಿತಾರ ನಮ್ಮ ಮ್ಯಾಗ. ಆ ಸಾಂಗ್ ಖಂಡಿತವಾಗಿ ಹಾಡೋಣಂತ. ಅದಕ್ಕಿಂತ ಮುಂಚಿತವಾಗಿ ಒಂದು ಗೀತೆನ ಕೇಳಿ ನಡೆಸಿ. ನಾವು ಹೊಂಟ್ರ ಜೋಡಿಲಿ ಊರಾಗ ಆಗದವರು ಉರಿತಾರ ನಮ್ಮ ಮ್ಯಾಗ. ಸಾಂಗ್ ಇಷ್ಟ ಆಗಿತ್ತು ನಿಮ್ಗದ? ಇಷ್ಟ ಆಗಿದ್ದಾರೆ ಬನ್ನಿ ಜೋರದ ಚಪ್ಪಾಳೆ. ಹಲೋ. ಓಕೆ, ಈಗ ಲಕ್ಷ್ಮೀ ಬಿಜಾಪುರ ಕಂಠಸ್ಥರಲ್ಲಿ ಒಂದು ಗೀತೆ ಕೇಳಿ. ಟ್ರ್ಯಾಕ್ ಕೊಡ್ಬೇಕು. ಹಲೋ, ಎಲ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ. ಎಲ್ರು ಬರ್ಲಿ, ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು ಹುಡುಗರು. ಇಲ್ಲಿ ಒಂದು ಸ್ವಲ್ಪ ವೋಲ್ಟೇಜ್ ಪ್ರಾಬ್ಲಮ್ ಐತಿ ನಿಮ್ಗೆ. ಯಾಕಂದ್ರೆ ಜೋಸ್ ಬರಲ್ಗೈತಿ, ಸೌಂಡ್ ದಾಣ ಗುದ್ದು ಹೊಲಿಗೆ ಆವತ್ತ. ಅದಕ್ಕೆ ಜೋಸ್ ಕಡಿಮೆ ಆಗೈತಿ. ಇರಲಿ, ವೋಲ್ಟೇಜ್ ಪ್ರಾಬ್ಲಮ್ ಐತಿ. ನಮ್ಮ ಹುಡುಗನು ಏನು ಮಾಡಕ್ಕೆ ಬರಂಗಿಲ್ಲ. ಸೌಂಡ್ ಆಪ್ರೇಟರ್ ಏಟೈತಿಪ್ಪ. ಈಗಂತರೂ 220 ಐತಿ. ಹಾಡೋ ಮುಂದಂತರೂ 200 ತಗ ಬರ್ತೈತಿ. ಅಟ್ಟಾದ್ರೆ ಸೌಂಡ್ ಪೂರಟ್ ಆಗಂಗಿಲ್ಲ. ಇದ್ದಂಗ ನಡ್ಸ್ಕೊಂಡು ಹೋಗ್ಬೇಕು. ಏನು ಮಾಡಕ್ಕೆ ಬರಂಗಿಲ್ಲ. ಈಗ ಮಲಕ ವೋಲ್ಟೇಜ್ ಪ್ರಾಬ್ಲಮ್ ಐತಿ. ದಯಮಾಡಿ ಸಹಕರಿಸಬೇಕು. ಥ್ಯಾಂಕ್ ಯು, ಧನ್ಯವಾದ. ಸಾಂಗ್ ಇಷ್ಟ ಆಗಿತ್ತಂದ್ರೆ ಬನ್ನಿ ಜೋರದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಬರಲಿ ಒಂದು ಪ್ರೀತಿಯ ಜೋರದ ಚಪ್ಪಾಳೆ. ನಮ್ಮ ವೀರು ಜಮಖಂಡಿಯವರು ಈಗ ಡುವೆಟ್ ರಂಗದಲ್ಲಿ ಒಂದು ಗೀತೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ನಮ್ಮ ಸೈಪನ್ ಯಾರುಗಳವರು, ಅದ್ರ ಜೊತೆಯಾಗಿ ನಮ್ಮ ತೃಪ್ತಿ ಧಾರವಾಡ ಅವರು ತೆಗೆದುಕೊಂಡು ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ಎಂಜಾಯ್ ಮಾಡಿ. ಇದು ಬನ್ನಿ ಜೋರದ ಚಪ್ಪಾಳೆ. ನಾ ಏನ ಮಾಡಿ ಕೆಡಗ ಹಾಡ್ರಿ.
DJ ಆಡೋನು ಸೈಲೆಂಟ್ ಆಡೋಣ್ರಿ DJ ಡ್ಯಾನ್ಸ್ ಮಾಡೋಂಗ ಸೈಲೆಂಟ್ ಒಂದು ಡ್ಯಾನ್ಸ್ ಮಾಡೋಂಗ ಆಡೋರು ಬೇಡ ಡಿಜೆನೇ ಹಾಡೋನು ಗಪ್ಪ ಭಾಳ ಸೈಲೆಂಟ್ ಆಗೈತಿ ಅಲ್ಲ ಹಾ ಟ್ರ್ಯಾಕ್ ಮಾಲಕ್ ಒಟ್ಟು ಬೀಸ್ ಒಟ್ಟು ದಣ್ಣ ನನಗೆ ಬಿಡು ಒಟ್ಟು ಹಾಂ ವೋಲ್ಟೇಜ್ ಕಡಿಮೆ ಐತೆ ನನಗೂ ಅನ್ನಿಸ್ತೆ ಯಾಕೋ ಕೊರಕೊರ ಮಾಡಕತ್ತಾವು ಸ್ವಲ್ಪ ಜನ್ರೇಟರ್ ತರಿಸ್ಬೇಕಿಲ್ರಿ ಕಮಿಟಿ ಅವರು ಸಣ್ಣದೈತಿ ಆ ಜನ್ರೇಟರ್ ಇರ್ಲಿ ಬಿಡು ಮುಂದಿನ ಗೀತೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಡ್ಯಾನ್ಸರ್ ಅವರಿಗೆ ಸಿದ್ದನಗೌಡ ಹರ್ನಾಳ್ ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರು 201 ರೂಪಾಯಿ ಕಲಾಕಾಣಿಕೆ ಕೊಟ್ಟರು 200 ರೂಪಾಯಿ ಕ್ಯಾಶ್ ಕೊಟ್ಟರು 1 ರೂಪಾಯಿ ಫೋನ್ ಪೇ ಮಾಡ್ತಾರೆ ತಗೊಂಡವ್ರಿ ಥ್ಯಾಂಕ್ ಯು ಸೊ ಮಚ್ ಈಗ ನೇರವಾಗಿ ನಮ್ಮ ವೀರು ಜಮಖಂಡಿ ಅವರು ಮುಂದಿನ ಗೀತೆಗೆ ಧ್ವನಿ ಆಗ್ತಿದ್ದಾರೆ ತಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ಎಂಜಾಯ್ ಮಾಡ್ರಿ ಬರ್ಲಿ ಒಂದು ಪ್ರೀತಿಯ ಜೋರದ ಚಪ್ಪಾಳೆ ನಾ ಅವಾಗೆ ಹೇಳೀನಿ ಇವಾಗ ಅದು ಕೂಡ ಹೇಳ್ತೀನಿ ನಮ್ಮ ತಾಯಿಂದ್ರು ಜೋರಾಗಿ ಚಪ್ಪಾಳೆ ತಟ್ಟಿಲ್ಲಪ್ಪ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮ್ಯಾಗ ಆಣೆಗಿತ್ತು ನೋಡಿ ಹೇಳಕತ್ತೀನಿ ನಾನು ನಾಳೆನೇ ಬಂದಾಗಬೇಕು ನಮ್ಮ ಗಂಡ ಮಕ್ಕಳು ಜೋರಾಗಿ ಚಪ್ಪಾಳೆ ತಟ್ಟಿಲ್ಲಪ್ಪ ಅಂದ್ರೆ ನಿಮ್ಮ ಲವರ್ ಮ್ಯಾಗ ಆಣೆಗಿತ್ತು ನೋಡಿ ಹೇಳಕತ್ತೀನಿ ನಾನು ನೀ ನಮ್ಮನೆ ಬರಗೆಟ್ಟು ಅಂತೀನಿ ನಾನು ಲವರ್ ಅಂದ್ರೆ ಹಾ ಬಾಯ್ ತಗೊಂಡು ಕುಂತ ನಾವು ಹುಡುಗರು ಯಾಕೆ ಭಾಳ ಸೈಲೆಂಟ್ ಆಗಿರಿ ಅಂದ್ರೆ ಒಂದು ಸ್ವಲ್ಪ ದೂರ ಕೂತಿರಲ್ಲ ಅದಕ್ಕೆ ಅವಾಜ್ ಕಡಿಮೆ ಆಗೈತಿ ನಮ್ದು ಹುಡುಗರದು ಯಾವತ್ತು ಬಾಜು ಇರ್ಬೇಕು ನೀವು ಅಂದ್ರೆ ನಮಗೂ ರೂಪ ಇರ್ತೈತಿ ನಿಮಗೂ ರೂಪ ಇರ್ತೈತಿ ಆರಾಮದಿರಲ್ಲ ನಾ ಏನ ಮಾಡೀನಿ ಆ ಗೀತೆ ಹಾಡೋಣ್ರಿ ಅದಕ್ಕಿಂತ ಮುಂಚಿತವಾಗಿ ಮಣ್ಣಿನ ಸಾಂಗ್ ಯೂಟ್ಯೂಬ್ನಾಗ ಅಲ್ಲ ಇನ್ಸ್ಟಾಗ್ರಾಮ್ನಾಗ ಟ್ರೆಂಡ್ ಬಿದ್ದೈತಿ ಅದು ಯಾವುದಪ್ಪ ಅಂದ್ರೆ ಹುಡುಗಿನಿ ಮಲ್ಲಿಗೆ ಹೂವ ನಿಮ್ಮ ಕಾನು ನನ್ನ ಮ್ಯಾಲ ಜೀವ ನಾ ಯಾರನ್ನ ಮಾಡಲಿಲ್ಲವ್ವ ಇಬ್ಬರೊಳಗ ಒಬ್ಬರಿಗೆ ನೋವ ಆ ಗೀತನ ಹಾಡ್ತೀನಿ ತದನಂತರ ತಾವು ಅಪೇಕ್ಷೆ ಪಡು ಎಲ್ಲ ಗೀತನು ಕೂಡ ತಾವು ಬರೋಣ ಇದ ಫಸ್ಟ್ ಬಾರಿಗೆ ಮೊದಲ ಬಾರಿಗೆ ಅದನ್ನ ವೇದಿಕೆ ಮೇಲೆ ಹಾಡತ್ತೀನಿ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಟ್ರ್ಯಾಕ್ ಹಲೋ ಹಲೋ ಮಾಲಕ್ಕೆ ಕೋಟ್ ಜಾಸ್ತಿ ಬಿಡ್ಬೇಕಾ ನನಗೆ ಹಾ ಗಿಡ್ಡಗಿಣಿ ಖ್ಯಾತಿಯ ಯಾವ ಗೀತೆಯಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿದರೋ ಗಿಡ್ಡಗಿಣಿ ಖ್ಯಾತಿಯ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ನಮ್ಮ ತಂಡದ ತೃಪ್ತಿ ಧಾರವಾಡ ಅವರು ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಪ್ರೀತಿಯ ಜೋರಾದ ಚಪ್ಪಳಲ್ಲಿ ಗೀತೆಗೆ ಬರಮಾಡಿಕೊಳ್ಳಿ ಇದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಯೂಟ್ಯೂಬ್ ಖ್ಯಾತಿ ಪಡೆದಿರುವಂತಹ ಕಲಾ ಸಿಂಚನ ಮೆಲೋಡಿಸ್ ತಂಡ ವತಿಯಿಂದ ಅದ್ಧೂರಿಯದ ಹಾಸ್ಯ ಸಮಂಜರಿ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಕೇಳಿ ನೋಡಿ ಎಂಜಾಯ್ ಮಾಡಿ ಟ್ರ್ಯಾಕ್ ಸಾಂಗ್ ಒಂದು ಇಡೀ ಉತ್ತರ ಕರ್ನಾಟಕದಲ್ಲಿ ತಮ್ಮದಿಂದ ಛಾಪನ್ನು ಮೂಡಿಸಿರುವಂತಹ ದ ಒನ್ ಅಂಡ್ ಓನ್ಲಿ ಕರ್ನಾಟಕ ಫೀಲಿಂಗ್ ಸ್ಟಾರ್ ವೀರು ಜಮಖಂಡಿ ಅವರು ಕೂಡ ಬರ್ತಾ ಇದ್ದಾರೆ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಈಗ ನೇರವಾಗಿ ನೃತ್ಯಗಾರ್ತಿ ನಮ್ಮ ಡಿ ಖ್ಯಾತಿಯ ನಮ್ಮ ಜ್ಯೋತಿ ಅವರು ಕೂಡ ನಮ್ಮ ತೃಪ್ತಿ ಗಿಡ್ಡಗಿಣಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರಿಗೆ ಹೇಳ್ತಾ ಅವಾಗಲೇ ಸ್ಥಳೀಯ ಕಲಾವಿದರು ಒಂದು ಗೀತೆಯನ್ನು ಹಾಡೋಗಿದ್ರು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಿಲರಿ ಅವರ ಗೀತೆಯನ್ನು ಅದಕ್ಕೆ ಅಪ್ಪನಗೌಡ ಹೊಸಮನಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು 501 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿರ್ತಾರೆ ಸಿದ್ದು ಸಜ್ಜನ್ ಅವರು ಕೂಡ 501 ರೂಪಾಯಿ ಕೊಟ್ಟಿರ್ತಾರೆ ನಮ್ಮ ಹೆಣ್ಮಕ್ಳು ಅದಿರಲ್ಲ ಜೋರಾಗಿ ಒಂದ್ಸಲ ಚಪ್ಪಾಳೆ ತಡ್ರಿ ನೋಡೋಣ ಸುಚ್ಚಾಪ ಎಲ್ಲಿ ಸುಚಾಪ್ ನೋಡಲ್ಲ ಎಷ್ಟು ಚಂದ ತಡ್ತಾರ ಇನ್ನೊಂದ್ಸರಿ ನಿಮ್ ಹುಡುಗರ ಕಡೆ ತಟ್ಟಿಸ್ ನೋಡೋಣ ನೀವು ಇನ್ನೊಂದ್ಸರಿ ಮೊದಲು ನೀವು ಸ್ಟಾರ್ಟ್ ಮಾಡಿ ಆಧಾರ್ ಕಾರ್ಡ್ ಮಂದಿ ನನಗೆ ಕೇಳಿ ಎಷ್ಟು ಖುಷಿ ಆತಂದ್ರೆ ಎಷ್ಟು ಚಂದ ತಟ್ಟಿದ್ರು ಅವರು ಇನ್ನೊಂದ್ಸರಿ ಇನ್ನೊಂದ್ಸಲ ಜೋರಾಗಿ ತಟ್ರಿ ಚಪ್ಪಾಳೆ ವಾ ಸಾಕ್ ಬಿಡ್ರವ ಸಾಕು ಮುಂಜಾನೆ ರೊಟ್ಟಿ ಪಟ್ಟಿ ಏನಾರ ಮಾಡ್ಬೇಕಾಗತ್ತ ಅಷ್ಟು ಮಾಡಿನೂ ಇಷ್ಟು ಚಂದ ಬಾರಿಸ್ತಾರಲ್ಲ ಈಗ ನಮ್ಮ ಗಂಡ ಮಕ್ಳ ಗರ್ಜನೆ ನೋಡ್ತೀರೇನು ಹುಲಿಗಳ ಏನ್ ಸಾಕಂಗಿಲ್ಲ ನಮ್ಮ ಹೆಣ್ಮಕ್ಳು ಮುಂದೆ ಜೀರೋನ ಅದು ಹೌದು ಗಂಡ ಮಕ್ಕಳು ಮರದಿ ಪ್ರಶ್ನೆ ಬರೆಯೋದು ಜೋರಾಗಿ ಚಪ್ಪಾಳೆ
ಅವಿ ಅವ್ರು ಇನ್ನೊಂದು ಸ್ವಲ್ಪ ಜೋರಾಗಿ ಚೀರಾಡಿದ್ರಪ್ಪ ಸೇರಿ ಧಾರವಾಡಕ್ಕೆ ಹೋಗ್ತೀನಿ. ಇರ್ಲಿ, ನಾನು ನಿಮ್ಮ ಪ್ರೀತಿಯ ಗಿಡ್ಡಗಿಣಿ ಖ್ಯಾತಿಯ ಯುಕಿ ಗಾಯಕಿ ತೃಪ್ತಿ ಅನ್ಕೆ ಧಾರವಾಡಲಿಂದ ಬಂದಿನ್ರಿ. ಯಾಕೆ ಬಂದಿರಿ? ಎದಕ್ಕೆ ಕರ್ಸ್ಯಾರ್ರಿ ಇಲ್ಲ ನನ್ನ? ಆಟ ಆಡೋದಕ್ಕೆ ಕರ್ಸ್ಯಾರ. ಹಾ ರೀ, ಅದಕ್ಕೆ ಬಂದಿನ್ರಿ. ರೊಕ್ಕ ಕೊಟ್ಟು ಕರ್ಸ್ಯಾರ್ರಿ, ಹಂಗ ಕರ್ಸಿಲ್ ಮತ್ತ. ಹಾ. ಜೋರಾಗ ಒಂದ್ಸಲ ಕೂಗ್ ಹಾಕ್ರಿ, ಇನ್ನೊಂದ್ಸಲ ಉದೋ ಉದೋ ಅನ್ರಿ ನೋಡೋಣ. ತಾಯಿ ಎಲ್ಲಮ್ಮಂದು ಒಂದು ಸಾಂಗ್ ಹಾಡ್ತೀನಿ. ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬಂದಿರಲ್ಲ ಎಲ್ಲರೂ? ಹೋಗಿ ಬಂದಿರಿ ಇಲ್ರಿ? ನಮ್ಮ ಹೆಣ್ಮಕ್ಳಂತರೂ ಮಸ್ತ್ ಹೋಗಿ ಬಂದಿರ್ತಾರೆ. ಯಾಕಂತಂದ್ರೆ ಹೆಣ್ಮಕ್ಳಿಗೆ ಪ್ರಿಯವಾದ ದೇವತೆ ಅವರು. ಎಲ್ಲ ಒಂದ್ಸಲ ಜೋರಾಗಿ ಉದೋ ಉದೋ ಅನ್ರಿ. ಉಧೋ ಸೌಂಡೇ ಇಲ್ಲ. ನಿಜ ಹೇಳ್ದಂಗೆ ಸ್ವಿಚ್ ಆಫ್ ಆಗ್ಬಿಟ್ರಿ. ಅದು ಸೌಂಡ್ಲೆಸ್ ಊದೋದು. ಅಲ್ಲಿ ಕುಂತವ್ರನ್ರಿ ನೋಡೋಣ ಉದೋ ಅಂತ. ಕಾರ್ಯಕ್ರಮ ಮುಗಿಯೋ ಮಟ್ಟ ಉದೋ ಅನ್ಕೊಂತಾನ ಕುಂದ್ರು ಅಂತ ತಗೋರಿ. ಓಕೆ, ಈಗ ಗೀತೆ ಕೇಳಿ ಆನಂದಿಸಿ. ಎಲ್ಲಾರು ಬರ್ರಿ, ಎಲ್ಲಮ್ಮನ ಪಾದಕ್ಕ ಒಂದ್ಸಲ ಉಗೆ ಅನ್ನೋಣ್ರಪ್ಪ, ಉಗೆ. ಶ್ರೀರಾಮಚಂದ್ರ ಕಿ ಹಾಸಿಗೆ ಹಾಸ್ಕೊಂಡು ಮುಕ್ಕೊಂಡ್ರಿ. ಜೋರಾಗಿ ಬರ್ರಿ ಚಪ್ಪಾಳೆ ತಟ್ರಿ ನಮ್ಮ ಆಧಾರ್ ಕಾರ್ಡ್ ಮಂದಿ. ಹಾಂ, ನೀವೆಷ್ಟು ಜೋರಾಗಿ ಚಪ್ಪಾಳೆ ತಡ್ತೀರಿ ಅಷ್ಟು ನಮಗೂ ಕೂಡ ಗೀತೆಗಳು ಹಾಡೋದಕ್ಕೆ ಬಹಳಷ್ಟು ಹುರುಪು ಬರುತ್ತೆ. ಓಕೆ, ಈಗ ನೇರವಾಗಿ ಮುಂದಿನ ಗೀತೆಯನ್ನು ನಮ್ಮ ಸ್ಥಳೀಯ ಕಲಾವಿದರು ನಮ್ಮ ಸೈಪನ್ ಅವರು ತೆಗೆದುಕೊಂಡು ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಕೇಳಿ ಆನಂದಿಸಿದ ಹೇಳ್ತಾ, ಇದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಯೂಟ್ಯೂಬ್ ಖ್ಯಾತಿ ಪಡೆದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೋಪಾಲ್ ಸರ್, ಗೋಪಾಲ್ ಇಂಚಗೇರಿ ಸರ್, ಗೋಪಾಲ್ ಹೂಗಾರ್ ಸರ್ ಒಂದು ಆಶೀರ್ವಾದದೊಂದಿಗೆ ಇವತ್ತು ದಿವಸ ಕಾರ್ಯಕ್ರಮ ನಮ್ಮ ಕಲಾ ಸಿಂಚನ ಮೆಲೋಡಿ ಸಣ್ಣ ವತಿಯಿಂದ ಅದ್ದೂರಿದ ಹಸಿರು ಸಂಬಂಧಿ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ. ತಾವೆಲ್ಲರೂ ಕೂಡ ಈಗ ಮುಂದಿನ ಗೀತೆ ಕೇಳಿ ಆನಂದಿಸಿ ಎಂಜಾಯ್ ಮಾಡಿ. ಸೈಪನ್ ಅವರು ನಮ್ಮ ಹಮೀದ ಅಭಿಷೇಕ್ ಮನಿ ಅದಲ್ರಿ, ಲಾಲ್ಸನ್ ಮೊಮ್ಮಗ ಇವ. ಮತ್ತ ಹುಟ್ಟು ಬೆಳೆದಕ್ಕಿಂತ ಹೆಚ್ಚು ನಿಮ್ಮೂರಾಗೆ ಹುಟ್ಟು ಬೆಳೆದಿದ್ದು. ಇವತ್ತಿಗೆ ಇಲ್ಲಿ ನಿಂತು ಹಾಡಕತ್ತೀನಂದ್ರೆ ಸುಭಾಷ್ ಅವ್ರದಾರಾಗಲಿ, ನಮ್ಮ ಗೌಡ್ರದಾಗಲಿ ಅವ್ರು ಹೇಳಿದ್ರು ಹಿಂಗೆ ಬುಡ್ಡ ಮಾಡಾಕತ್ತೀವಿ ಬಾ ಅಂತಂತಂದ್ರು. ಸರ್ ಖರೆ ಹೇಳ್ತೀನಿ ರೀ, ನನಗೆ ಈ ಕಲಾ ಸಿಂಚನ ವೇದಿಕೆ ಸಿಗ್ತಿತ್ತಿಲ್ಲ ಗೊತ್ತಿಲ್ಲ. ನಾ ಪಡೋ ಕಷ್ಟಕ್ಕೆ ನಿಮ್ಮಿಂದ ನನಗೆ ಸಿಕ್ಕದು. ಯಾಕಂದ್ರೆ ನಮ್ಮ ಸಿಂದಗಿ ತಾಳೂಕೊಳಗೆ ಎಷ್ಟು ಮಂದಿ ಕಷ್ಟಪಡಕತ್ತಾರ ಅಂದ್ರೆ ಕಲಾವಿದರು, ಅವ್ರದ್ದು ಗುರಿ ಏನಿದ್ರೆ ಅದ ಅಂದ್ರೆ ನಾವು ಒಂದಲ್ಲ ಒಂದಿನ ಕಲಾ ಸಿಂಚನ ವೇದಿಕೆ ಒಳಗೆ ಹಾಡಬೇಕು. ಖರೆ ಅಣ್ಣ ಇದು ಹೇಳಕತ್ತೀನಿ. ನಮ್ಗೆ ಸಿಂದಗಿ ತಾಳೂಕೊಳಗೆ ಏನಿಲ್ಲಕಂದ್ರೆ 200 ಮಂದಿ ಕಲಾವಿದರು ಸಿಗ್ತಾರೆ ರೀ ಮನೆಗೆ ಒಬ್ಬೊಬ್ರು ನನ್ನಂಥವ್ರು. ಅವ್ರದ್ದು ಏನಾದರೂ ಒಂದೇ ಗುರಿ ಇತ್ತಂದ್ರಪ್ಪ ಅಂದ್ರೆ ಅದು ಅಂದ್ರೆ ಕಲಾ ಸಿಂಚನ ಟೀಮ್ ಒಳಗೆ ನಾವು ಹಾಡಬೇಕು. ನಂದು ಗುರಿ ಅದೇ ಐತ್ರಿ ಸರ. ನಿಮ್ಮಿಂದ ನಿಮ್ಮೆಲ್ಲ ಊರು ನನ್ನ ಬನೇಟಿ ಹಿರಿಯರಿಂದ ನಂದು ಆಸೆ ಒಂದು ಈಡೇರ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಅಣ್ಣಜ್ಜಿ, ನಿಮ್ಮ ಕಲೆ ಐತಪ್ಪ ಅಂತಂದ್ರೆ ಕಲಾ ಸಿಂಚನ ಟೀಮ್ ತಾಮಾಗ ಕರೆಸ್ಕೊಳ್ತದೆ. ಇದು ಕಲಾವಿದರ ಫ್ಯಾಕ್ಟ್ರಿ ನಮ್ಮ ಕಲಾ ಸಿಂಚನ ಇದೆ. ಖರೆ ಅಣ್ಣ, ನಾವು ಬೆಳೆದಿದ್ದು ನಮ್ಮ ಕಲಾ ಸಿಂಚನ ತಂಡದಿಂದ. ಬರಲಿ ಒಂದು ಪ್ರೀತಿಯ ಜೋರ ಚಪ್ಪಳೆ ನಮ್ಮ ಗೋಪಾಲ್ ಹೂಗಾರ್ ಸರ್ ಜೊತೆ ನಮ್ಮ ಗೋಪಾಲ್ ಇಂಚಗೇರಿ ಸರ್ ಅವರಿಗೆ. ಯಾಕಂದರೆ ಹಲವಾರು ಕಲಾವಿದರು ಒಂದು ಹೆಸರು ಮಾಡ್ರಪ್ಪ ಅಂತಂದ್ರೆ ಇದು ಒಂದು ಕಲಾ ಸಿಂಚನ ತಂಡದಿಂದ. ಇನ್ನೊಂದು ಸರಿ ನಾವು ಇಬ್ಬರು ಕಲಾವಿದರಿಗೆ, ನಮ್ಮ ಗುರುಗಳಿಗೆ ನಮ್ಮ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೇರವಾಗಿ ಮುಂದಿನ ಗೀತೆ ಕೇಳಿ ಆನಂದಿಸಿ ಎಂಜಾಯ್ ಮಾಡಿ. ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಒಂದು ಭಕ್ತಿಗೀತೆ ಕೇಳಿ ಆನಂದಿಸಿ ಅಂತ ಹೇಳುತ್ತಾ